ಭಾರತ ದೇಶದ ಆಂಧ್ರ ಪ್ರದೇಶ ರಾಜ್ಯದಾಗ ಒಂದು ಮುಸ್ಲಿಂ ಕುಟುಂಬದಕ್ಕೆ ಒಂದು ಮಗು ಜನ್ಮ ಆಕೈತಿ. ಮೊಹಮ್ಮದ್ ಅಶ್ರಫ್ ಮತ್ತು ಆಯಿಷಾ ದಂಪತಿಗಳಿಗೆ ಒಂದು ಮಗು ಜನ್ಮ ತಾಳ್ತೈತಿ. ಗಂಡ ಮಗು ಆದ ತಕ್ಷಣ ಅವ್ರು ಏನು ಮಾಡ್ತಾರೆ ನೋಡ್ರಿ, ಎಷ್ಟೊಂದು ಸ್ವಾರಸ್ಯಕರ ಸುದ್ದಿ ಐತಿ ನೋಡ್ರಿ. ಇದು ಎಲ್ಲರಿಗೂ ಒಂದು ಪ್ರೇರಣೆ ಆಗುವಂಥ ಸುದ್ದಿ. ಇವತ್ತು ಎಲ್ಲರೂ ಪಂಚಾಂಗ ಪುರಾಣ ಪುಣ್ಯಕಥೆ ತೆಗೆದು ಯಾವ ಹೆಸರು ಇಡಬೇಕು, ಯಾವ ಗೋತ್ರದಾಗ ಹುಟ್ಟ್ಯಾನ, ಯಾವ ನಕ್ಷತ್ರದಾಗ ಹುಟ್ಟ್ಯಾನ, ಅನೇಕ ಪಂಚಾಂಗ ಪಂಡಿತರ ಹತ್ತಿರ ಬೆನ್ನಿಗಿನ್ನಿ ತೊಗೊಂಡು ಹೋಗಿ ರೊಕ್ಕ ಬಿಕ್ಕ ಕೊಟ್ಟ, ಆ ನಕ್ಷತ್ರ ತಪ್ಪಿತ್ತಂದ್ರೂ ನಕ್ಷತ್ರ ನೆಟ್ಟಗೆ ಮಾಡಿ ಕೊಟ್ಟು ರೊಕ್ಕ ಹೆಸರು ತೊಗೊಂಡು ಮಾಡುವಂಥ ಪಂಡಿತರು ಅದಾರ ರೀ. ಮುಹೂರ್ತ ಇರ್ಲಿಕ್ಕಂದ್ರೂ ಮುಹೂರ್ತ ಮಾಡಿ ತೋರ್ಸೋರು ಅದಾರ. ಆದರೆ ಯಾವುದೇ ಮುಹೂರ್ತ ಇಲ್ಲ, ಯಾವುದೇ ನಕ್ಷತ್ರ ಇಲ್ಲ ಅನ್ನೋದು ಈ ಮುಸ್ಲಿಂ ಕುಟುಂಬ ತಮ್ಮ ಗಂಡ ಮಗುವಿಗೆ ಡಾಕ್ಟರ್ ಅಂಬೇಡ್ಕರ್ ಅಂತ ಹೆಸರು ನಾಮಕರಣ ಮಾಡ್ತಾರಂದ್ರೆ ಎಷ್ಟು ಸಂತೋಷದ ವಿಷಯ ರೀ. ಒಂದು ಭಾರತದ ಸಂವಿಧಾನದ ಶಿಲ್ಪಿ, ಭಾರತದ ಹೆಚ್ಚಿನ ವ್ಯಾಸಂಗ ಮಾಡಿ ಭಾರತ ದೇಶದ ಜಗತ್ತಿನಲ್ಲಿಯೇ ಒಂದು ಇಬ್ಬರು ಮಾತ್ರ ಹೆಚ್ಚಿನ ವ್ಯಾಸಂಗ ಮಾಡಿದವರು, ಡಾಕ್ಟರ್ ಆಫ್ ಸೈನ್ಸ್ ಮಾಡಿದವರು ಯಾರಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಮತ್ತು ಮಾಜಿ ರಾಷ್ಟ್ರಪತಿ ದಿವಂಗತ್ KR ನಾರಾಯಣನ್. ಇವರಿಬ್ಬರೇ DOS ಮಾಡಿದವರು ಭಾರತ ದೇಶದಾಗ ಇತಿಹಾಸ ತೆಗೆದು ನೋಡ್ರಿ. ಇವರು ಇಬ್ಬರು ಮಾಡಿದ ಸಾಧನೆಯ ಹೆಸರನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಗುವಿಗೆ ನಾಮಕರಣ ಮಾಡ್ತಾರೆ. ಅದನ್ನು ರಿಜಿಸ್ಟರ್ ಆಫ್ ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ದಲ್ಲಿಯೂ ದಾಖಲು ಮಾಡಿ ಇವತ್ತು ಅದನ್ನು ಸುದ್ದಿ ಬಿಡುಗಡೆ ಮಾಡಕತ್ತಾನ. ಹಂಗಾದ್ರೆ ಈ ದಂಪತಿಗಳಿಗೆ ಒಂದು ಲೈಕ್ ಕೊಡ್ಬೇಕಲ್ರಿ. ಇವರು ಮಾಡಿದಂಥ ಘನಕಾರ್ಯಕ್ಕೆ, ಒಂದು ಸಾಮಾಜಿಕ ಚಟುವಟಿಕೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇಟ್ಟದ್ದು ಎಷ್ಟು ಸಂತೋಷ ಮತ್ತು ಎಷ್ಟು ಶ್ಲಾಘನೀಯಲ್ರಿ. ಹಂಗಾರ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀ. ನಮಸ್ಕಾರ.